ವೆಲ್ಕಮ್ ಟು ಆಲ್ ಕನ್ನಡ ನರ್ಸಿಂಗ್ ಟೀಚ್ ಕ್ಲಾಸ್. ಇವತ್ತು ನಾವು ನಿಮೋನಿಯಾ ಕಂಡೀಷನ್ ಬಗ್ಗೆ ನೋಡೋಣ. ಇವತ್ತು ನಾವು ವಿಡಿಯೋದಲ್ಲಿ ಏನು ನೋಡೋಣ ಅಂದರೆ, ಮೊದಲನೇದಾಗಿ ನಿಮೋನಿಯಾ ಕಂಡೀಷನ್ ಡೆಫಿನಿಷನು, ಮತ್ತು ಅದರದ ಕಾಸಸ್ಸು, ಅದರ ರಿಸ್ಕ್ ಫ್ಯಾಕ್ಟರ್ಸು, ಮತ್ತು ನಿಮೋನಿಯಾ ಟೈಪ್ಸು ಆ್ಯಂಡ್ ಕ್ಲಿನಿಕಲ್ ಮ್ಯಾನಿಫೆಸ್ಟೇಷನ್ ಅಂದರೆ ಸೈನ್ಸ್ ಆ್ಯಂಡ್ ಸಿಂಪ್ಟಮ್ಸ್ ನೋಡೋಣ. ಅನಂತರ ಡಯಾಗ್ನೋಸ್ಟಿಕ್ ಇವ್ಯಾಲ್ಯೂಯೇಷನ್, ತದನಂತರ ಟ್ರೀಟ್ಮೆಂಟ್ ಆಫ್ ದ ನಿಮೋನಿಯಾ ಕಂಡೀಷನ್ ನೋಡೋಣ. ಮೊದಲನೇದಾಗಿ ಡೆಫಿನಿಷನ್. ನಿಮೋನಿಯಾ ಡೆಫಿನಿಷನ್ ಏನಂದರೆ, ನಿಮೋನಿಯಾ ಈಸ್ ದ ಇನ್ಫೆಕ್ಷನ್ ಆಫ್ ದ ಅಲ್ವೆಲೈ ಅಂದರೆ ಏರ್ ಸ್ಯಾಕ್ಸ್. ಇಟ್ ಎಫೆಕ್ಟೆಡ್ ಟು ಇನ್ಫ್ಲೇಮ್ಡ್ ದ ಅಲ್ವೆಲೈ. ಅಂದ್ರೇನು, ನಿಮೋನಿಯಾ ಕಂಡೀಷನಲ್ಲಿ ಥ್ರೂ ದ ಬ್ಯಾಕ್ಟೀರಿಯಾ ಆಗ್ಬೋದು, ಥ್ರೂ ವೈರಲ್, ಫಂಗಲ್, ಪ್ಯಾರಾಸಿಟಿಕ್ ಇನ್ಫೆಕ್ಷನ್ ಆಗಿರ್ಬೋದು. ಈ ಇನ್ಫೆಕ್ಷನಿಂದ ನಮ್ಮ ಲಂಗ್ಸ್ ಇರುವ ಏರ್ ಸ್ಯಾಕ್ಸ್ ಅಂದರೆ ಅಲ್ವೆಲೈಗಳು ಇನ್ಫೆಕ್ಟ್ ಆಗುತ್ತೆ, ಇದರಿಂದ ಸ್ವೆಲ್ಲಿಂಗ್ ಬರುತ್ತದೆ. ನೆಕ್ಸ್ಟ್ ಪಾಯಿಂಟ್ ಬಂದು ಕಾಸಸ್ ಆಫ್ ನಿಮೋನಿಯಾ. ಕಾಸಸ್ ಆಫ್ ನಿಮೋನಿಯಾ ನಾವು 4 ಟೈಪ್ನಲ್ಲಿ ಡಿವೈಡ್ ಮಾಡ್ತೇವೆ. ಮೊದಲನಾಗಿ ಬ್ಯಾಕ್ಟೀರಿಯಾ ಇನ್ಫೆಕ್ಷನ್, ಸೆಕೆಂಡ್ನೇದಾಗಿ ವೈರಲ್ ಇನ್ಫೆಕ್ಷನ್, ಥರ್ಡ್ದಾಗಿ ಫಂಗಲ್ ಇನ್ಫೆಕ್ಷನ್ ಆ್ಯಂಡ್ ಲಾಸ್ಟ್ ಒನ್ ಪ್ಯಾರಾಸೈಟಿಕ್ ಇನ್ಫೆಕ್ಷನ್. ಇವು 4 ಮೇನ್ ಟೈಪ್ನಲ್ಲಿ ನಾನು ಒಂದೊಂದು ಬ್ಯಾಕ್ಟೀರಿಯಾವನ್ನು ಎಕ್ಸಾಂಪಲ್ ಕೊಡ್ತೇನೆ. ಮೊದಲಾಗಿ ಬ್ಯಾಕ್ಟೀರಿಯಾ ಇನ್ಫೆಕ್ಷನಲ್ಲಿ ಸ್ಟೆಫಲೋಕೋಕಸ್ ಬ್ಯಾಕ್ಟೀರಿಯಾ, ಎರಡನೇದಾಗಿ ವೈರಲ್ ಇನ್ಫೆಕ್ಷನಲ್ಲಿ ರಿನೋ ವೈರಸ್ ಆ್ಯಂಡ್ ಇನ್ಫ್ಲೂಯೆನ್ಸಾ ವೈರಸ್, ಮೂರನೇದಾಗಿ ಫಂಗಲ್ ಇನ್ಫೆಕ್ಷನ್. ಫಂಗಲ್ ಇನ್ಫೆಕ್ಷನಲ್ಲಿ ಎಕ್ಸಾಂಪಲ್ ಅಂದರೆ ಹಿಸ್ಟೋಪ್ಲಾಸ್ಮೋಸಿಸ್, ಆ್ಯಂಡ್ ಲಾಸ್ಟ್ ಒನ್ ಪ್ಯಾರಾಸೈಟಿಕ್ ಇನ್ಫೆಕ್ಷನಲ್ಲಿ ಪ್ರೋಟೋಜೋವಾ ಎಂಬ ಪ್ಯಾರಾಸೈಟಿಕ್ ನಿಮೋನಿಯಾ ಬರೋಕ್ಕೆ ಕಾರಣವಾಗುತ್ತದೆ. ನೆಕ್ಸ್ಟ್ ಬಂದು ರಿಸ್ಕ್ ಫ್ಯಾಕ್ಟರ್ಸ್ ಆಫ್ ನಿಮೋನಿಯಾ. ಯಾವ್ಯಾವ ರಿಸ್ಕ್ ಫ್ಯಾಕ್ಟರ್ ನಮ್ಮ ನಿಮೋನಿಯಾಗೆ ಎಫೆಕ್ಟ್ ಆಗುತ್ತೆ? ಮೊದಲನೇದಾಗಿ ಏಜ್, ಮೋರ್ ದೆನ್ 60 ಆರ್ ಓಲ್ಡ್ ಏಜ್ ಪೀಪಲ್ಗೆ ನಿಮೋನಿಯಾ ಸಾಧ್ಯತೆ ಭಾಳ ಆಗುತ್ತೆ. ಎರಡನೇದಾಗಿ ಸ್ಮೋಕಿಂಗ್ ಪೀಪಲ್ಸ್ ಮತ್ತು ಆಗುತ್ತೆ. ಮೂರನೇದಾಗಿ ಏರ್ ಪೊಲ್ಯೂಷನ್ ಏರಿಯಾಸ್, ನಿಯರ್ ದ ಇಂಡಸ್ಟ್ರಿ ಏರಿಯಾ ಇರ್ತಲ್ಲ ಅಂಥ ಮನೆ ಸುತ್ತಮುತ್ತ ಇರುವ ಜನರಿಗೆ ನಿಮೋನಿಯಾ ಆಗೋ ಸಾಧ್ಯತೆ ಭಾಳ ಇರ್ತದೆ. ನಾಲ್ಕನೇದಾಗಿ ಇಮ್ಯುನೋ ಸಪ್ರೆಸಿವ್ ಪೀಪಲ್ ಅಂದರೆ ಯಾರ ಇಮ್ಯೂನ್ ಸಿಸ್ಟಮ್ ಲೋ ಇದೆ ಅವರಿಗೆ ನಿಮೋನಿಯಾ ಆಗೋ ಸಾಧ್ಯತೆ ಭಾಳ ಇರ್ತದೆ. ಐದನೇದಾಗಿ ಮಾಲ್ ನ್ಯೂಟ್ರಿಷನ್ ಅಂದರೆ ಯಾರು ಜನರಲಿ ವೀಕ್ ಇರ್ತಾರೆ, ಅವ್ರ ಇಮ್ಯೂನ್ ಸಿಸ್ಟಮ್ ಸ್ಟ್ರಾಂಗ್ ಇರೋದಿಲ್ಲ, ಲೋ ಇರ್ತದೆ, ಅಂಥವ್ರಿಗೂ ನಿಮೋನಿಯಾ ಸಾಧ್ಯತೆ ಭಾಳ ಇರ್ತದೆ. ಲಾಸ್ಟ್ ಒನ್ ಈಸ್ ಕ್ರೋನಿಕ್ ಲಂಗ್ ಡಿಸೀಸ್. ಯಾರಿಗೆ ಕ್ರೋನಿಕ್ ಆಗಿ ಲಂಗ್ ಡಿಸೀಸ್ ಇರ್ತದೆ ಅವರಿಗೂ ನಿಮೋನಿಯಾ ಆಗೋ ಸಾಧ್ಯತೆ ಭಾಳ ಇರ್ತದೆ. ನೆಕ್ಸ್ಟ್ ಬಂದು ಟೈಪ್ಸ್ ಆಫ್ ನಿಮೋನಿಯಾ. ಟೈಪ್ಸ್ ಆಫ್ ನಿಮೋನಿಯಲ್ಲಿ ಮೇನು 4 ಟೈಪ್ಸ್ಗಳಿವೆ. ಮೊದಲನೇದಾಗಿ ಕಮ್ಯುನಿಟಿ ಅಕ್ವೈರ್ಡ್ ನಿಮೋನಿಯಾ, ಎರಡನೇದಾಗಿ ಹಾಸ್ಪಿಟಲ್ ಅಕ್ವೈರ್ಡ್ ನಿಮೋನಿಯಾ, ಮೂರನೇದಾಗಿ ಆಸ್ಪಿರೇಷನ್ ನಿಮೋನಿಯಾ, ಆ್ಯಂಡ್ ಫೋರ್ತ್ ಒನ್ ಈಸ್ ವೆಂಟಿಲೇಟರ್ ಅಸೋಸಿಯೇಟೆಡ್ ನಿಮೋನಿಯಾ. ಮೊದಲನೇದಾಗಿ ಕಮ್ಯುನಿಟಿ ಅಕ್ವೈರ್ಡ್ ನಿಮೋನಿಯಾ ಅಂದರೆ ನಮ್ಮ ಕಮ್ಯುನಿಟಿ ಪೀಪಲಲ್ಲಿ ಅಂದರೆ ನಮ್ಮ ಸುತ್ತಮುತ್ತಲ ವಾತಾವರಣದಲ್ಲಿ ಕಲುಷಿತವಾದರೆ ಅಥವಾ ಬ್ಯಾಕ್ಟೀರಿಯಾ ಇನ್ಫೆಕ್ಷನ್ ಆಗ್ಬೋದು, ಪ್ಯಾರಾಸಿಟಿಕ್ ಆಗ್ಬೋದು, ಇವೆಲ್ಲ ನಮ್ಮ ಕಮ್ಯುನಿಟಿ ಅಕ್ವೈರ್ಡ್ ನಿಮೋನಿಯಲ್ಲಿ ಬರ್ತದೆ. ಎರಡನೇದಾಗಿ ಹಾಸ್ಪಿಟಲ್ ಅಕ್ವೈರ್ಡ್ ಇನ್ಫೆಕ್ಷನ್. ಈಗ ಒಂದು ಪೇಷಂಟು ಹಾಸ್ಪಿಟಲ್ನಲ್ಲಿ ಬಂದು ಅದು ಸಿವಿಯರ್ ಕಂಡೀಷನ್ ಆಗ್ಬೋದು, ಅಥವಾ ನಿಮೋನಿಯಾ ಎಲ್ಲ ಬೇರೆ ಯಾವುದೇ ಲಂಗ್ ಡಿಸೀಸ್ ಆಗ್ಬೋದು, ಅಥವಾ ಅಪ್ಪರ್ ರೆಸ್ಪಿರೇಟರಿ ಇನ್ಫೆಕ್ಷನ್ ಆಗ್ಬೋದು, ಬಂದು ಹಾಸ್ಪಿಟಲ್ನಲ್ಲಿ ಹೈಜೀನ್ ಮೇಂಟೈನ್ ಅಲ್ಲ, ಮತ್ತು ಹಾಸ್ಪಿಟಲ್ ಬ್ಯಾಕ್ಟೀರಿಯಾದ ಇನ್ಫೆಕ್ಷನ್ ಆಗ್ಬೋದು, ಅವ್ರ ಆ್ಯಂಟಿಬಾಡಿ ರೆಸಿಸ್ಟೆನ್ಸ್ ಆಗಿರ್ಬೋದು, ಇದರಿಂದ ಕೂಡ ಹಾಸ್ಪಿಟಲ್ನಲ್ಲಿ ನಿಮೋನಿಯಾ ಬರೋ ಸಾಧ್ಯತೆ ಇರ್ತದೆ. ಮೂರನೇದಾಗಿ ಆಸ್ಪಿರೇಷನ್ ನಿಮೋನಿಯಾ. ಆಸ್ಪಿರೇಷನ್ ನಿಮೋನಿಯಲ್ಲಿ ಇದು ಮೇನಲ್ಲಿ ಕಂಡುಬರೋದಂದರೆ ಸಣ್ಣ ಮಕ್ಕಳು ಮಲ್ಕೊಂಡು ನೀರು ಕುಡಿದರೆ ಅವೆಲ್ಲ ನೀರು ಎದೆಲ್ಲಿ ಹೋಗುತ್ತೆ, ಇದರಿಂದ ನಿಮೋನಿಯಾ ಆಗೋ ಸಾಧ್ಯತೆ ಭಾಳ ಇರ್ತದೆ. ನಾಲ್ಕನೇದಾಗಿ ವೆಂಟಿಲೇಟರ್ ಅಸೋಸಿಯೇಟೆಡ್ ನಿಮೋನಿಯಾ. ಯಾವುದೋ ಒಂದು ಕಂಡೀಷನಲ್ಲಿ ಒಂದು ಪೇಷಂಟ್ ಪ್ರೊಲಾಂಗ್ಡ್ ಟೈಮ್ನಲ್ಲಿ ವೆಂಟಿಲೇಟರನ್ನು ಅವಲಂಬಿಸಿರ್ತಾರೆ. ಆ ಕಂಡೀಷನಲ್ಲಿ ಕೂಡ ನಿಮೋನಿಯಾ ಆಗೋ ಸಾಧ್ಯತೆ ಭಾಳ ಇರ್ತದೆ. ನೆಕ್ಸ್ಟ್ ನೋಡೋಣ ಕ್ಲಿನಿಕಲ್ ಮ್ಯಾನಿಫೆಸ್ಟೇಷನ್ ಆಫ್ ದ ನಿಮೋನಿಯಾ ಅಂದರೆ ಸೈನ್ಸ್ ಆ್ಯಂಡ್ ಸಿಂಪ್ಟಮ್ ಆಫ್ ದ ನಿಮೋನಿಯಾ. ನಿಮೋನಿಯಾ ಕಂಡೀಷನಲ್ಲಿ ಸೈನ್ಸ್ ಆ್ಯಂಡ್ ಸಿಂಪ್ಟಮ್ ಏನು ಕಾಣುತ್ತೆ ಅಂದರೆ, ಮುಂದಾಗಿ ಫೀವರ್, ರಿಕರೆಂಟ್ ಫೀವರ್ ಇರುತ್ತದೆ. ತದನಂತರ ಚಿಲ್ಸ್ ಮತ್ತು ಸ್ವೆಟ್ಟಿಂಗ್ ಬರ್ತದೆ. ಆನಂತರ ಕಫ್, ಪೇಷಂಟ್ಗೆ ಕಫ್ ಇರ್ತದೆ, ಅದು 3-4 ಡೇ ನಂತರ ಇವೆಲ್ಲ ಇರೋ ನಂತರ ಪೇಷಂಟ್ಗೆ ಫಟಿಗ್ ಆಗುತ್ತೆ.
ಮತ್ತು ಸಮ್ ಟೈಮ್ ಪೇಷಂಟ್ಗೆ ಚೆಸ್ಟ್ ಪೇನ್ ಮತ್ತು ಕಪ್ ಆಫ್ ದ ಬ್ಲಡ್, ಅಂದರೆ ಪೇಷಂಟ್ ಕಫ್ ಮಾಡಿದ್ರೆ ಕಫ್ನಲ್ಲಿ ಬ್ಲಡ್ ಬರೋ ಸಾಧ್ಯತೆ ಇರ್ತದೆ. ಲಾಸ್ಟ್ ಒನ್ ಸೈನ್ಸ್ ಸಿಂಪ್ಟಮ್ ಮೋಸ್ಟ್ ಇಂಪಾರ್ಟೆಂಟ್. ಇದು ಡಿಸ್ಅಪ್ನಿಯಾ ಅಂತಾರೆ, ಡಿಫಿಕಲ್ಟಿ ಟು ಬ್ರೀತ್. ಪೇಷಂಟ್ಗೆ ಸಿವಿಯರ್ ಕಫ್ ಮತ್ತು ಸ್ಪೂಟಮ್ ಬರೋ ನಂತರ ಪೇಷಂಟ್ಗೆ ಡಿಫಿಕಲ್ಟೀಸ್ ಬ್ರೀತಿಂಗ್ ಆಗುತ್ತೆ. ನೆಕ್ಸ್ಟ್ ಬಂದು ಡಯಾಗ್ನೋಸ್ಟಿಕ್ ಎವಾಲ್ಯೂಷನ್ ಆಫ್ ದ ನಿಮೋನಿಯಾ ಕಂಡೀಷನ್. ಡಯಾಗ್ನೋಸ್ಟಿಕ್ ಎವಾಲ್ಯೂಷನ್ ಅಲ್ಲಿ ಮೊದಲಾಗಿ ಹಿಸ್ಟ್ರಿ ಕಲೆಕ್ಷನ್. ನಾವು ನಿಮೋನಿಯಾ ಕಂಡೀಷನ್ ಪೇಷಂಟ್ನಲ್ಲಿ ಹಿಸ್ಟ್ರಿ ಕಲೆಕ್ಷನ್ ಮಾಡ್ತೇವೆ. ಪೇಷಂಟ್ನ ಎನ್ವೈರನ್ಮೆಂಟ್ ಯಾವ ರೀತಿ ಇದೆ, ಪೇಷಂಟ್ ಯಾವ ಎನ್ವೈರನ್ಮೆಂಟ್ ಇದೆ, ಸುತ್ತಮುತ್ತ ಇಂಡಸ್ಟ್ರಿ ಏರಿಯಾ ಇದು, ಪೊಲ್ಯೂಟೆಡ್ ಏರಿಯಾ ಇದು, ಮತ್ತು ಪೇಷಂಟ್ ಬ್ಯಾಡ್ ಹ್ಯಾಬಿಟ್ಸ್ ಆಗಿರ್ಬೋದು, ಸ್ಮೋಕಿಂಗು, ಡ್ರಿಂಕಿಂಗು, ಅವ್ರು ಮತ್ತು ಪೇಷಂಟ್ ಫ್ಯಾಟ್ ಅದಾರು, ಮತ್ತು ಪೇಷಂಟ್ ಫುಡ್ ಪ್ಯಾಟರ್ನ್ ಆ್ಯಂಡ್ ಲೈಫ್ ಸ್ಟೈಲ್ ಬಗ್ಗೆ ಹಿಸ್ಟ್ರಿ ಕಲೆಕ್ಷನ್ ಮಾಡ್ತೇವೆ. ತದನಂತರ ಫಿಸಿಕಲ್ ಎಕ್ಸಾಮಿನೇಷನಲ್ಲಿ ಪೇಷಂಟ್ ನಾವು ಚೆಸ್ಟ್ ಸೌಂಡ್ ಆಗಿರ್ಬೋದು, ಚೆಸ್ಟ್ ಬ್ರೀತಿಂಗ್ ಪ್ಯಾಟರ್ನ್ ಆಗಿರ್ಬೋದು, ಈ ರೀತಿ ಎಲ್ಲ ನಾವು ಫಿಸಿಕಲ್ ಎಕ್ಸಾಮಿನೇಷನ್ ಮಾಡ್ತೇವೆ. ತದನಂತರ ಪೇಷಂಟ್ ನಾವು ಚೆಸ್ಟ್ ಎಕ್ಸ್ರೇ ಮಾಡ್ತೇವೆ. ತದನಂತರ ಸ್ಪೂಟಮ್ ಟೆಸ್ಟ್ನಲ್ಲಿ ನಾವು ಮೇನ್ ಆಗಿ ಸ್ಪೂಟಮ್ ಸೆನ್ಸಿಟಿವ್ ಆ್ಯಂಡ್ ಕಲ್ಚರ್ ಕಳಿಸ್ತೇವೆ. ನೆಕ್ಸ್ಟ್ ಒನ್ ಟೆಸ್ಟ್ ಇಸ್ ಬ್ಲಡ್ ಟೆಸ್ಟಲ್ಲಿ ನಾವು ನೋಡೋ ಅಂದರೆ CBC, CRP, ESR, ಇವು ಟೆಸ್ಟ್ಗಳನ್ನು ನಾವು ಮಾಡ್ತೇವೆ. ಇವು ಟೆಸ್ಟ್ನಲ್ಲಿ ನಾವು ಪೇಷಂಟ್ಗೆ ಇನ್ಫೆಕ್ಷನ್ ರೇಟ್ ಎಷ್ಟೇ ನೋಡ್ತೇವೆ, ಮತ್ತು ಪೇಷಂಟ್ HB ಆಗಿರ್ಬೋದು, ಮತ್ತು WBC ಆಗಿರ್ಬೋದು, ಪ್ಲೇಟ್ಲೆಟ್ ಕೌಂಟ್ ಆಗಿರ್ಬೋದು, ಇವೆಲ್ಲ ನಾವು ಅಸೆಸ್ ಮಾಡ್ತೇವೆ. ಟ್ರೀಟ್ಮೆಂಟ್ ಆಫ್ ದ ನಿಮೋನಿಯಾ ಕಂಡೀಷನ್. ಟ್ರೀಟ್ಮೆಂಟ್ನಲ್ಲಿ ಮೊದಲನೇದಾಗಿ ಆ್ಯಂಟಿಬಯೋಟಿಕ್ ಡ್ರಗ್ ನಾವು ನಿಮೋನಿಯಾ ಕಂಡೀಷನಲ್ಲಿ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಗೆ ಕೊಡ್ತೇವೆ. ಆ್ಯಂಟಿಬಯೋಟಿಕ್ದ ಎಕ್ಸಾಂಪಲ್ ಅಂದರೆ ಇಂಜೆಕ್ಷನ್ ಪೆಪ್ಟಾಸ್ 4.5 ಗ್ರಾಮ್. ಇಂಜೆಕ್ಷನ್ ಪೆಪ್ಟಾಸಲ್ಲಿ ಕಂಟೆಂಟ್ ಏನಿರುತ್ತೆ ಅಂದರೆ ಪೆಪ್ರಿಸಿಲಿನ್ ಪ್ಲಸ್ ಟ್ಯಾಜೋಬ್ಯಾಕ್ಟಮ್ ಕಂಟೆಂಟ್ ಇರ್ತದೆ. ಸೆಕೆಂಡ್ ಬಂದು ಆ್ಯಂಟಿವೈರಲ್ನಲ್ಲಿ ಎಕ್ಸಾಂಪಲ್ ಅಂದರೆ ಇಂಜೆಕ್ಷನ್ ಅಸಿಕ್ಲೋವ್ಯಾರ್ 500 mg. ನೆಕ್ಸ್ಟ್ ಬಂದು ಆ್ಯಂಟಿಫಂಗಲ್ನಲ್ಲಿ ಎಕ್ಸಾಂಪಲ್ ಅಂದರೆ ಆಂಫೋಟ್ರಸಿಲಿನ್ B. ನೆಕ್ಸ್ಟ್ ಬಂದು ಸಪೋರ್ಟಿವ್ ಕೇರ್ನಲ್ಲಿ ನಾವು ಮೊದಲಾಗಿ O2 ಸಪೋರ್ಟ್ ಕೊಡ್ತೇವೆ. ಯಾಕಂದರೆ ಪೇಷಂಟ್ಗೆ ಡಿಫಿಕಲ್ಟಿ ಟು ಬ್ರೀತ್ ಇರ್ತದೆ, ಅಂದರೆ ನಾನು ಸೈನ್ಸ್ ಸಿಂಪ್ಟಮಲ್ಲಿ ಹೇಳಿದ್ದೆ ಡಿಸ್ಅಪ್ನಿಯಾ ಇರ್ತದೆ. ಈ ಕಂಡೀಷನಲ್ಲಿ ನಾವು ಪೇಷಂಟ್ಗೆ O2 ಸಪೋರ್ಟ್ ಕೊಡಬೇಕು. ಸೆಕೆಂಡ್ ಒನ್ ಇಸ್ ಚೆಸ್ಟ್ ಫಿಜಿಯೋಥೆರಪಿ ಮಾಡೋದಂದ್ರೆ ಪೇಷಂಟ್ಗೆ ಸ್ಪೂಟಮ್ನ ರಿಲೀಫ್ ಆಗುತ್ತೆ. ಥರ್ಡ್ ಒನ್ ಅಂದರೆ ನೆಬ್ಲೈಜೇಷನಲ್ಲಿ ನಾವು ಮೇನಲ್ಲಿ ಬುಡಕಾಟ್, ಡಿವೋಲಿನ್ ಈ ರೀತಿ ನೆಬ್ಲೈಸರನ್ನು ಯೂಸ್ ಮಾಡ್ತೇವೆ. ಫೋರ್ ಪಾಯಿಂಟಲ್ಲಿ ಪೌಲರ್ ಪೊಸಿಷನ್, ನಾವು ಪೇಷಂಟ್ನ 90 ಡಿಗ್ರಿಯಲ್ಲಿ ಕುಂದ್ರು ಅಂದ್ರೆ ಪೇಷಂಟ್ಗೆ ಡಿಫಿಕಲ್ಟ್ ಟು ಬ್ರೀತ್ ಆ್ಯಂಡ್ ಚೆಸ್ಟ್ ರಿಲೀಫು ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋಸ್. ಇದೇ ರೀತಿ ವಿಡಿಯೋ ನೋಡಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಹೊಡೆಯಲು ಮರಿಬೇಡಿ.